ಫಸ್ಟ್ಲಿ ನಾವು ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಅಂತ ತಗೊಂಡಾಗ ಹೆಣ್ಮಕ್ಳ ದೇಹದಲ್ಲಿ ಸುಮಾರು ವ್ಯತ್ಯಾಸಗಳಾಗುತ್ತೆ. ಯೂಶಲಿ ಒಬ್ಬ ಫಿಟ್ನೆಸ್ ಕೋಚ್ ಆಗಿ ಏನೆಲ್ಲ ಬದಲಾವಣೆಗಳು ಸಹಜವಾಗಿ ಆಗಿರುತ್ತೆ ಅಂತ ಹೇಳ್ತೀರಾ? ಸೊ ಬೇಸಿಕಲಿ ಫಾರ್ ಎಕ್ಸಾಂಪಲ್ ಏನಂದರೆ ಅಫ್ಕೋರ್ಸ್ ಈಗ ಎರಡು ಥರ ಲೇಡೀಸ್ ಇರ್ತಾರೆ ಅಂತ ಅನ್ಕೊ. ಒಬ್ಬರು ಹಿಂದೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು, ಎರಡನೇವರು ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಬಾಳ್ತಿರೋರು, ಪ್ರೆಗ್ನೆಂಟ್ ಆದೆ ಡೆಲಿವರಿ ಆಯಿತು ಆಮೇಲೆ ವೆಯ್ಟ್ ಗೇನ್ ಆಗಿರೋರು. ಇನ್ನೊಬ್ರು ಹಿಂದೆ ಎಕ್ಸ್ಪೀರಿಯನ್ಸ್ ಎಕ್ಸಸೈಸ್ ಮಾಡಿ ಎಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅವರು. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಸ್ವಲ್ಪ ಇಂಟರ್ನಲ್ಲಿ ಮಸಲ್ ಎಲ್ಲ ಬಿಲ್ಡ್ ಮಾಡಿರೋರು ಅಥವಾ ಹಳ್ಳಿನಲ್ಲಿ ನಾನು ಕೆಲಸ ಮಾಡಿರೋರು, ಈಗ ಅವ್ರಿಗೆಲ್ಲರೂ ಹೇಳ್ತಾರೆ ನಮ್ಮಮ್ಮ ಅದು ಮಾಡಿತ್ತು ಎಲ್ಲ ಏನು ಮಾಡಿಲ್ಲ, ಅವರಿಗೆ ಸಣ್ಣ ಆಗ್ಬಿಟ್ರು ಅಂದ್ರೆ ಅವ್ರು ಮೊದ್ಲಿಂದನೂ ಹಾರ್ಡ್ ಕೋರ್ ಎಕ್ಸಸೈಸ್ ಮಾಡಿರೋದ್ರಿಂದ ಅವ್ರಿಗೆ ಕೋರ್ ಮಸಲ್ ಎಲ್ಲ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ. ಯಾರು ಈಗ ನಮ್ ಕೆಲವೊಬ್ರಿಗೆ IT ಎಂಪ್ಲಾಯೀಸ್ ಏನೋ ಬರೇ ಕೂತ್ಕೊಳ್ಳೋದು ಮನೆಗೆ ಹೋಗೋದು ಅಂದ್ರೆ ಅವ್ರ ಟೈಮ್ ಸಿಗ್ತಿಲ್ವೋ ಏನೋ ಒಂದು ಮಾಡಕ್ ಆಗ್ತಾ ಇಲ್ಲ ಪಾಪ ಅವ್ರಿಗೆಲ್ಲ. ಬಟ್ ಆ ಥರ ಇದ್ದಾಗ ಅವ್ರ ಕೋರ್ ಮಸಲ್ಸ್ ಎಲ್ಲ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಸೊ ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿನೇ ಅವ್ರಿಗೆ ಏನೇನು ಪ್ರಾಬ್ಲಮ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಫಿಶರು ಪೈಲ್ಸು ಎಲ್ಲ ಬಂದಿರುತ್ತೆ, ಬ್ಯಾಕ್ ತುಂಬ ಎಕ್ಸ್ಟ್ರೀಮ್ ಬ್ಯಾಕ್ ಪೇನ್ ಬಂದಿರುತ್ತೆ, ಅಂದರೆ ಬ್ಯಾಕ್ ಮಸಲ್ಸ್ ಎಲ್ಲ ತುಂಬ ವೀಕ್ ಆಗಿರುತ್ತೆ, ತುಂಬ ಕಷ್ಟಪಟ್ಟಿರ್ತಾರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿನೇ. ಬಟ್ ಅವ್ರಿಗೆ ಹಿಟ್ಟಾಗೋದು ಯಾವಾಗ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಯಾಕಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅವ್ರ ಬಾಡಿನಲ್ಲಿ ಒಂದು ರಿಲ್ಯಾಕ್ಸಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗಿರುತ್ತೆ. ಅಂದರೆ ಅದು ಈ ಲಿಗಮೆಂಟ್ ಸ್ಟ್ರಕ್ಚರು ಇದನ್ನೆಲ್ಲ ಸ್ವಲ್ಪ ಲೂಸ್ನ್ ಅಪ್ ಮಾಡುತ್ತೆ, ಅಂದರೆ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಮಾಡುತ್ತೆ ಬಾಡಿನ. ಬಟ್ ಈಗ ನಾನು ಡೆಲಿವರಿ ಆಯಿತು ಇಮಿಡಿಯೇಟಾಗಿ ಬಾಡಿಯಿಂದ ರಿಲ್ಯಾಕ್ಸಿನ್ ಕಡಿಮೆ ಆಗಿಬಿಡಲ್ಲ, ಆವಾಗಲೂ ಇರುತ್ತೆ. ಅಂದರೆ ನಿನ್ನ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಇದಿದೆ, ಅಂದರೆ ಅಷ್ಟು ಸ್ವಲ್ಪ ಫ್ಲೆಕ್ಸಿಬಲ್ ಆಗೇ ಇರುತ್ತೆ, ಅಂದರೆ ಸ್ಟಿಫ್. ಅಂದರೆ ಅದಕ್ಕೋಸ್ಕರ ಅವ್ರು ಇಮ್ಮಿಡಿಯೇಟಾಗಿ ಈಗ ನಾನು ಡೆಲಿವರಿ ಆಯಿತು ಅಂತೇಳಿ ಇಮ್ಮಿಡಿಯೇಟಾಗಿ ನಾಳೆನೇ ಹೋಗಿ ನಾನು ಹೊಟ್ಟೆ ಕರಗಿಸ್ಬಿಡ್ತೀನಿ ಅಂತೇಳಿ ಕ್ರಂಚಸ್ ಮಾಡೋಕ್ಕೆ ಹೋಗ್ತಾರೆ ಕೆಲವೊಬ್ರು. ಅಲ್ಲೇನು ಮಾಡ್ಕೋತಾರೆ, ಕ್ರಂಚಸ್ ಮಾಡಿದ್ರೆ ಮೇನ್ಲಿ ಗೈಡೆನ್ಸ್ ಯಾರು ತಗೊಳಲ್ಲ. ಕ್ರಂಚಸ್ ಮಾಡಕ್ಕೆ ಈವನ್ ನಮಗೆ ಮಸಲ್ ವೀಕ್ನೆಸ್ ಆಗಿರುತ್ತೆ, ಬಾಡಿಲಿ ಸ್ಟ್ರೆಂತ್ ಹೋಗಿರುತ್ತೆ, ಸಿಕ್ಕಾಪಟ್ಟೆ ಹಾರ್ಮೋನ್ ವೇರಿಯೇಷನ್ ಆಗಿರುತ್ತೆ. ಅಂಡ್ ತುಂಬಾ ಜನಕ್ಕೆ ಥೈರಾಯ್ಡ್ ಇಶ್ಯೂಸ್ ಅದು ಇದು, ಅಂಡ್ ಈವನ್ ಶುಗರ್ಗೆ ಏನೋ ಅಂತಾರಲ್ಲ ಸರ್, ಜೆಸ್ಟೇಷನಲ್ ಡಯಾಬಿಟೀಸ್ ಬಂದಿರುತ್ತೆ. ಇದೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿ ನಮ್ಮ ದೇಹ ನಜ್ಜಿ ಕುಜ್ಜಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ತುಂಬಾ ಎಕ್ಸಾಗ್ರೇಟ್ ಮಾಡ್ತೀವಿ, ಓ ಪ್ರೆಗ್ನೆನ್ಸಿ. ಬಟ್ ಪೋಸ್ಟ್ ಪಾರ್ಟಮ್ ತುಂಬ ಕೇರ್ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಸ್ಟಾರ್ಟ್ ಅಂದರೆ ಇಮಿಡಿಯೇಟಾಗಿ ಅಂದರೆ ಲೈಟ್ ವಾಕಿಂಗ್ ಆ ಥರ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ರೂಟೀನ್ ಸ್ಟಾರ್ಟ್ ಮಾಡಬಾರ್ದು. ಬಟ್ ಎಕ್ಸ್ಟ್ರೀಮ್ ಆಕ್ಟಿವಿಟಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬಾರ್ದು ಅಂತ. ಎರಡು ಥರ ಇದೆ ಸರ್, ಅಂದರೆ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ C-ಸೆಕ್ಷನ್ ಆಗಿರ್ಬೋದು. ಸೊ ಇಬ್ಬರು ಎಕ್ಸಸೈಸ್ ಮಾಡ್ಬೋದು ಅನ್ನೋದಾದರೆ ಯಾವಾಗ ಶುರು ಮಾಡಬಹುದು ಅಂತ? ಸೊ ಈಗ ನಾರ್ಮಲ್ ಡೆಲಿವರಿ ಆಗಿದ್ರೆ ಐ ಥಿಂಕ್ ಒಂದು 6 to 8 ವೀಕ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ಡಾಕ್ಟರ್ ಅಪ್ರೂವಲ್ ತಗೋಬೇಕು, ಬಿಕಾಸ್ ಅವ್ರದ್ದು ಏನು ಕಂಡೀಷನ್ ಇದೆ ಅಂತ ಹೇಳಿ. C-ಸೆಕ್ಷನ್ ಆಗಿದ್ರು ಅಷ್ಟೇ, ಅಪ್ರಾಕ್ಸಿಮೇಟ್ಲಿ ಒಂದು 8 ವೀಕ್ಸಿಂದ 12 ವೀಕ್ಸು, ಡಿಪೆಂಡ್ಸ್ ಆನ್ ಅವರ್ ಬಾಡಿ ಕಂಡೀಷನ್. ಕೆಲವೊಬ್ರು ಅದು ಕೂಡ ಡಾಕ್ಟರು ಅಪ್ರೂವಲ್ ಕೊಡ್ಬೇಕು ಅವರಿಗೆ, ನೀನು ಓಕೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೋದು ನೀನು ಅನ್ನೋದಕ್ಕೆ. ಯಾಕೆ ಕಾರಣ ಏನು ಅಂದರೆ, ಈಗ ಒಬ್ಬೊಬ್ರು ದೊಡ್ಡ ಮಗು ಡೆಲಿವರಿ ಮಾಡಿರ್ತಾರೆ, ಅವರಿಗೆ ಈ ಡಯಾಸ್ಟೇಟಿಸ್ ರೆಕ್ಟಿ ಅಂತ ಒಂದು ಪ್ರಾಬ್ಲಮ್ ಬಂದಿರುತ್ತೆ, ಎಕ್ಸ್ಟ್ರೀಮ್ ಓವರ್ ವೆಯ್ಟು ಆಗಿರ್ತಾರೆ ಒಬ್ಬೊಬ್ರು. ಅವರಿಗೆಲ್ಲ ಈಗ ಹೆಚ್ಚಾಗಿ ಕಂಡು ಬರೋದೇ ಯಾರ ಲೈಫ್ ಸ್ಟೈಲಲ್ಲಿ ಆಕ್ಟಿವಿಟಿ ಮೊದಲೇ ಇಲ್ಲ, ಯಾರ ಕೋರ್ ಮಸಲ್ಸ್ ಎಲ್ಲ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಅವ್ರಿಗೆ ಈ ಮಧ್ಯದಲ್ಲಿ ಒಂದು ಲೀನಿಯಸ್ ಆಲ್ಬಾ ಅಂತ ಒಂದು ಕನೆಕ್ಟಿಂಗ್ ಟಿಶ್ಯೂ ಇರುತ್ತೆ, ಅದು ಸಪ್ರೇಟ್ ಆಗಿಬಿಡುತ್ತೆ. ಓಕೆ, ಆವಾಗ ಅಲ್ಲಿ ಹರ್ನಿಯಾ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ ಹೆಂಗಂದ್ರೆ ಈಗ ಹೊಟ್ಟೆ ಹಿಂಗ್ ಬೆರಳು ಹಾಕಿದ್ರೆ ಅವರಿಗೆ 2 ಇಂಚ್ ಸ್ಪೇಸ್ ಗೊತ್ತಾಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಹಿಂಗ್ 3 ಬೆರಳು ಹಾಕೋ ತರ ಇರುತ್ತೆ, ಮಧ್ಯದಲ್ಲಿ ಸ್ಪೇಸ್ ತರ, ಅದು ಗ್ಯಾಪ್ ತರ. ಆ ತರ ಏನಾದ್ರೂ ಇದ್ರೆ ಈಗ ಡಾಕ್ಟರ್ ಐಡೆಂಟಿಫೈ ಮಾಡಿಲ್ಲ, ಇವರಾಗೆ ಹೋಗಿ ಎಕ್ಸಸೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎಕ್ಸಸೈಸ್ ಅಂದ್ರೂ ಎಕ್ಸಸೈಸ್ ಅನ್ನೋದನ್ನ ಜನರಲೈಸ್ ಮಾಡಕ್ಕೂ ಆಗಲ್ಲ. ಈಗ ಸಿಂಪಲ್ ವಾಕಿಂಗ್ ಇದೆ, ಯೋಗ ಇದೆ, ಸಿಂಪಲ್ ಯೋಗ ಇದೆ, ಹಾರ್ಡ್ ಕೋರ್ ಯೋಗ ಇದೆ, ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲೂ ಬೇಸಿಕ್ ಬರೇ ಸಿಂಪಲ್ ಇಸೋಲೇಷನ್ ಅಲ್ಲಿ ಅಂದ್ರೆ ಸಿಂಗಲ್ ಬಾಡಿ ವರ್ಕೌಟ್ ಮಾಡೋ ತರ ಇದೆ, ಫುಲ್ ಬಾಡಿ ವರ್ಕೌಟ್ ಮಾಡೋ ತರ ಇದೆ, ಈ ತರ ಎಲ್ಲ ಇದೆ. ಸೊ ಅವ್ರು ಏನು ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಜಸ್ಟ್ ಆನ್ಲೈನ್ ಅಲ್ಲಿ ಈಗ ಯೂಟ್ಯೂಬ್ ಅಲ್ಲಿ ಹೊಟ್ಟೆ ಡೆಲಿವರಿ ನಂತರ ಹೊಟ್ಟೆ ಕರ್ಗ್ಸಕ್ಕೆ ಎಕ್ಸಸೈಸ್ ಮಾಡಿ ಅಂದ್ರೆ ಎಲ್ಲದರಲ್ಲೂ ಬರುತ್ತೆ, ಕ್ರಂಚಸ್ಸು, ಸಿಟ್ಅಪ್ಸ್. ಸೊ ಅದ್ ಮಾಡಕ್ ಹೋಗಿ ಈಗ ಆಲ್ರೆಡಿ ಡಯಾಸ್ಟೇಟಿಸ್ ರೆಕ್ಟಿ ಪ್ರಾಬ್ಲಮ್ ಇದೆ, ಅಂದ್ರೆ ಆ ಗ್ಯಾಪ್ ಆಲ್ರೆಡಿ ಇದೆ, ಇವ್ರು ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಪ್ರೆಷರ್ ಕೊಟ್ಟಂಗಾಗಿ ಅವ್ರಿಗೆ ಇದು ಬರುತ್ತೆ, ಅಂಬ್ಲಿಕಲ್ ಹರ್ನಿಯಾ ಆಗುತ್ತಾ ನಿಮ್ಗೆ, ಹೊಟ್ಟೆ ಹೊಕ್ಕಳು ಹೊರಗಡೆ ಬರೋದು, ಒಂದು ಹರ್ನಿಯಾ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಆ ಸೆಪರೇಷನ್ ಇನ್ನ ಜಾಸ್ತಿ ಆಗ್ಬೋದು. ಅವಾಗ್ಲೇನೆ ಬಲ್ಜಿಂಗ್ ಬೆಲಿ ಅಂತ ಬರೋದು ಸ್ವಲ್ಪ. ಅಂದ್ರೆ
ಈಗ ಪ್ರೆಗ್ನೆನ್ಸಿ ನಂತರ ನ್ಯಾಚುರಲಿ ತುಂಬ ಜನರಿಗೆ ಫೀಡ್ ಮಾಡ್ತಿದ್ದಾಗ ವೆಯ್ಟ್ ನ್ಯಾಚುರಲಿ ಹೋಗ್ಬಿಡುತ್ತೆ. ಬಟ್ ಆದರೆ ಯಾರು ಈ ಥರ ಏನಾದರೂ ಮಿಸ್ಟೇಕ್ಸ್ಗಳು ಮಾಡ್ತಾರೆ, ಅಂದರೆ ಏನೋ ನೋಡಕ್ಕೆ ಹೋಗಿ 5 ನಿಮಿಷದಲ್ಲಿ ಹೊಟ್ಟೆ ಕರಗಿಸ್ತೀನಿ, 10 ನಿಮಿಷದಲ್ಲಿ ಹೊಟ್ಟೆ ಕರಗಿಸ್ತೀನಿ, ಅದೊಂದು ತುಂಬಾ ಅಲ್ವಾ ಕಿರಣ್ ಸರ್, ನಾವು ನೋಡ್ತೀವಿ ಈ 2 ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಹೋಗ್ಬಿಡತ್ತೆ, ಅಂಡ್ ಇದನ್ನ 7 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಹೋಗ್ಬಿಡುತ್ತೆ. ಈ ಪರ್ಟಿಕ್ಯುಲರ್ ಈ ಒಂದು ಪೋರ್ಷನ್ ನ ಅಷ್ಟೇ ನಾನು ಫ್ಯಾಟ್ ಲಾಸ್ ಮಾಡಬೇಕು ಅಥವಾ ಅದು ವೆಯ್ಟ್ ಲಾಸ್ ಆಗಬೇಕು ಅಥವಾ ನನ್ನ ಹೊಟ್ಟೆ ಅಷ್ಟೇ ಹೋಗಬೇಕು ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದ್ರ ಬಗ್ಗೆ ಹೇಳಿ ಕಿರಣ್ ಸರ್. ನೀವು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿದು ಒಂದು ಪೋಸ್ಟ್ ಹಾಕಿದ್ದೀರಲ್ವಾ, ನೀವು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಹಾಕಿದ್ದೀರಾ. ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನ್ನ ಹೊಟ್ಟೆ ಹೆಂಗಿತ್ತು, ಆಮೇಲೆ ಹೆಂಗಾಯ್ತು ಅಂತ ಫುಲ್ ಒಂದು ಟ್ರಾನ್ಸ್ಫಾರ್ಮೇಷನ್ ಅದು ಹಾಕಿದ್ದೀರಾ. ಅದನ್ನ 40 ಲಕ್ಷ ಜನ. ಹೌದು, ನಿಮ್ಮಷ್ಟು ಟ್ರಾನ್ಸ್ಪರೆಂಟ್ ಆಗಿ ಐ ಥಿಂಕ್ ಯಾರೂ ತೋರಿಸೋದು ಇಲ್ಲ ಅನ್ಸುತ್ತೆ. ಅಂದ್ರೆ ನಾನು ಹಿಂಗಿಂದ ಹಿಂಗಾಗಿದ್ದೀನಿ ಅಂದ್ರೆ ಅದಕ್ಕೆ ಉದಾಹರಣೆ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಅದು ಇಮ್ಮಿಡಿಯೇಟ್ ಆಗಿ ಮಾಡೋಕ್ಕಾಗಲ್ಲ ಅಂತ. ಅದು ಗ್ರ್ಯಾಜುವಲ್ ಆಗಿ ನೀವೀಗ ಈ ಲೆವೆಲ್ಗೆ ಬರೋದಕ್ಕೆ ಎಷ್ಟು ಅಂತೀರ? ಈಗ 2 ಇಯರ್ಸ್ ನನ್ನ ಮಗಳಿಗೆ 2 ವರ್ಷ, ಸೊ 2 ವರ್ಷ ಜರ್ನಿ. ಇವಾಗ ಸುಮ್ಮನೆನೂ ಅಲ್ಲ, ಆದಿತ್ಯ ಅವರಿಗೆ ಆ್ಯಪ್ಸ್ ಅಲ್ಲಿ ಲೈನ್ ಬರೋ 6 ಪ್ಯಾಕ್ ಬಿಲ್ಡ್ ಮಾಡೋ ರೇಂಜಲ್ಲಿ ಮಾಡಿದ್ದಾರೆ. ಸೊ ಅಷ್ಟು ಬಿಲ್ಡ್ ಮಾಡಿದ್ದೀರಾ ಅಂದರೆ ಅದೇನು ಓವರ್ ನೈಟ್ ಏನಾಗಿಲ್ಲ, ಸುಮ್ಮನೆ ಅಥವಾ ಯಾವುದೋ ಬೆಲ್ಟ್ ಕಟ್ಕೊಂಡು ಏನೂ ಆಗಿಲ್ಲ. ಅಂದರೆ ಈ ವೈಬ್ರೇಟಿಂಗ್ ಬೆಲ್ಟ್ಗಳೆಲ್ಲ ಏನೇನೋ ಬರ್ತಿರುತ್ತೆ, ಅದನ್ನ ದಿನದಲ್ಲಿ ಒಂದು 50 ಜನ ಮೆಸೇಜ್ ಕೇಳ್ತಾರೆ, ಸರ್ ಇದನ್ನ ಯೂಸ್ ಮಾಡಿದ್ರೆ ಹೊಟ್ಟೆ ಕರಗತ್ತಾ, ಅಥವಾ ಇತ್ತೀಚೆಗೆ ಯಾವುದೋ ಮಸಾಜ್ ಥರ ಅಂತ ಒಂದು ದಿನದೊಂದು ಥೆರಪಿ ಅಂತ ಹಿಂಗೆ ಮಸಾಜ್ ಮಾಡ್ತಾರಂತ, ಹೊಟ್ಟೆ ಕರಗ ಅದು ಇದು ವರ್ಕ್ ಆಗುತ್ತಾ, ಆ ಥರ ಎಲ್ಲ ಶಾರ್ಟ್ ಕಟ್ ಕೇಳ್ತಾರೆ. ನಾನು ಏನು ಎಕ್ಸಸೈಸ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂತ ನಂಗೆ ಕೇಳಲ್ಲ. ಸೊ ಮೇನ್ ಏನು ಬೇಸಿಕಲಿ ಈಗ ಹೊಟ್ಟೆ ಫ್ಯಾಟ್ ಅನ್ನೋದು ಈಗ ಸಣ್ಣಗಿರೋರ್ಗೂ ಇರುತ್ತೆ. ಅಂದ್ರೆ ಸಣ್ಣಗೆ ತುಂಬಾ ಜನ ಏನು ಎಲ್ಲರೂ ಪ್ರೆಗ್ನೆನ್ಸಿ ನಂತರ ಎಲ್ಲರೂ ಏನು 80 kg 90 kg ತಲುಪಿಬಿಡಲ್ಲ. ಕೆಲವೊಬ್ರು 45 kg ನಲ್ಲಿ ಇದ್ರೂ ಕೂಡ ಅವ್ರಿಗೆ ಸ್ವಲ್ಪ ಹೊಟ್ಟೆ ಇರುತ್ತೆ. ಬಟ್ ಅದು ಮೇ ಬಿ ನಿಮಗೆ ನಾನು ಹೆವಿ ನಮ್ಮ ಯಜಮಾನ್ರು ದಿನ ನಾನು ಏನ್ ಬೇಕು ಅಂದ್ರೆ ಅದು ತಗೊಂಬಂದು ಕೊಡೋರು. ನಾನು ನೆಮ್ಮದಿಯಾಗಿ ಚೆನ್ನಾಗಿ ನನ್ನ ಲೈಫಲ್ಲಿ ಎಷ್ಟು ತಿಂದಿರ್ಲಿಲ್ವೋ ಅದನ್ನೆಲ್ಲ ನನ್ನ ಡೆಲಿವರಿ ನನ್ನ ಪ್ರೆಗ್ನೆನ್ಸಿ ಟೈಮ್ ಏನು 9 ತಿಂಗಳಿತ್ತು ತಿಂದ್ಬಿಟ್ಟು ಮುಗಿಸ್ಬಿಟ್ಟಿದ್ದೀನಿ. ನನ್ನ ಲೈಫ್ ಲಾಂಗ್ ತಿಂದ್ರೂ ಮುಗಿಯಲ್ಲ ಅನ್ಸುತ್ತೆ. 30 kg ಏನಂದ್ರೆ 30 kg ಗೈನ್ ಆಗಿತ್ತು ಸರ್. ಅಂದ್ರೆ ಕಡಿಮೆ ಮಾಡಿದೀನಿ ಅಂತ ಕಾನ್ಫಿಡೆನ್ಸ್ ಇತ್ತಾ? ಅವಾಗ ಅದು ಯೋಚನೆ ಬರಲಿಲ್ಲ ಕಿರಣ್ ಸರ್. ಜಸ್ಟ್ ಲೈಕ್ ಎಂಜಾಯಿಂಗ್ ಮೈ ಜರ್ನಿ. ಚೆನ್ನಾಗಿ ತಿನ್ನೋದು, ಆರಾಮಾಗಿ. ಏನ್ ಅನಿಸ್ತು ನಿಮಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ? ಓಕೆ, ಈ ಹಂತಕ್ಕೆ ತಲುಪಿದ್ದೀನಿ, ನಾನು ಏನ್ ಮೈಂಡ್ ಸೆಟ್ ಹೇಳಿ ಸಾಕು, ನೀವೀಗ ಅಚೀವ್ ಮಾಡಿದ್ರಿ. ಟೆಲ್ ಯು, ನನಗೆ ಯಾವಾಗ ನನಗೆ ಸಡನ್ ನನಗೆ ಶಾಕ್ ಆಗಿದ್ದು ಅಂತ, ಡೆಲಿವರಿ ಆಯಿತು, ಪಾಪು ಕರ್ಕೊಂಡು ಮನೆಗೆ ಬಂದೆ. 11ನೇ ದಿನಕ್ಕೆ ಒಂದು ಚಿಕ್ಕ ಪೂಜೆ ಅಂತ ಮಾಡ್ತಾರೆ. ಸೊ ಪೂಜೆ ಮಾಡಿದೆ. ಅಲ್ಲಿ ತನಕ ನನಗೆ ಅದ್ರ ಗಮನನೇ ಇಲ್ಲ. ಸೊ ಫೋಟೋಸ್ ಕಳಿಸಿದ್ರು. ಫೋಟೋದಲ್ಲಿ ಸೋಫಾದಲ್ಲಿ ನಾನು ಒಬ್ಬಳೇ ಒಂದು ಫುಲ್ ಕೂತಿದ್ದೀನಿ. ಪಕ್ಕದಲ್ಲಿ ನಮ್ಮಪ್ಪ, ನಮ್ಮಮ್ಮ, ನಮ್ಮತ್ತೆ ಎಲ್ಲರೂ ಒಂದೇ ಕಡೆ ಕೂತಿದ್ದಾರೆ. ಇಟ್ಸ್ ಲೈಕ್ ನಾನು ಇಷ್ಟು ವೇರಿ ಆಗಿದ್ದೀನ ಅಂತ ಅನ್ನಿಸ್ತು. ಜೊತೆಗೆ ನನಗೆ ನನ್ನ ಮಗುನ ಇನ್ನೊಂದವಳು 5 kg ಜಾಸ್ತಿ ಆದರೆ ನಂಗೆ ಹೊರೋಷ್ಟು ಶಕ್ತಿ ಇದೆನಾ ನನಗೆ ಅಂತ ಸಿಕ್ಕಾಪಟ್ಟೆ ಹಿಟ್ಟಾಯಿತು. ತುಂಬ ವೀಕ್ ಅಂತ ಅನ್ನಿಸ್ದೆ. ಅಂದರೆ ಲುಕ್, ನಾನು ಯಾವಾಗಲೂ ಹೇಳ್ತೀನಿ, ಫಿಸಿಕಲ್ ಹೆಲ್ತಿಗೂ ಮೆಂಟಲ್ ಹೆಲ್ತಿಗೂ ಸುಮಾರು ಲಿಂಕ್ ಇದೆ ಕಿರಣ್ ಸರ್. ನನಗೆ ಮೆಂಟಲಿ ಐ ವಾಸ್ ಟೋಟಲಿ ಬ್ರೋಕನ್. ನನಗೆ ನನ್ನ ಯಶು ಹತ್ರನೇ ಸುಮಾರು ಸಲ ಹೇಳ್ತೀನಿ, ನಾನು ಹೆಂಗಾಗ್ಬಿಟ್ಟಿದ್ದೀನಲ್ಲ, ನಾನು ಇಟ್ಸ್ ನಾಟ್ ಅಬೌಟ್ ಲುಕ್ಸ್, ಇಟ್ಸ್ ಅಬೌಟ್ ಸ್ಟ್ರೆಂತ್. ಒಳಗಡೆಯಿಂದ ಏನು ಫೀಲ್ ಆಗ್ತಿದೆ ಅದು ಇಟ್ಸ್ ನಾಟ್ ನಾನು ತುಂಬಾ ತೆಳ್ಳಗೆ ಹಂಗೆ ಇರಬೇಕು ಅಂತಿಲ್ಲ, ಹಂಗಿದ್ರೆ ಮಗುನೇ ಮಾಡ್ಕೋತಾ ಇರಲಿಲ್ಲ. ಬಟ್ ಐ ಯೂಸ್ ಟು ಫೀಲ್ ಸೋ ವೀಕ್. ನನಗೆ ಯಾಕೆ ಹಿಂಗೆ ನಾನು ದಿನಕ್ಕೊಂದು 100 ಸಲ ಹೇಳ್ತಿದ್ದೆ. ಅವರು ಇಲ್ಲ ಬಿಡು ಸರಿ ಹೋಗುತ್ತೆ, ಇಲ್ಲ ಬಿಡು, ಹಂಗೆ ಸರಿ ಹೋಗುತ್ತೆ ಅಂದ್ರೂ ಇನ್ನೂ ಸಿಟ್ಟು ಬರೋದು. ಈಗ ಫಿಸಿಕಲ್ ಹೆಲ್ತಿಂದ ಮೆಂಟಲ್ ಹೆಲ್ತ್ನು ಸುಮಾರು ಡಿಸ್ಟರ್ಬ್ ಆಗಿತ್ತು ನನಗೆ. ಬಟ್ ನಾನು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಬ್ರೆಸ್ಟ್ ಫೀಡಿಂಗ್ ಟೈಮು ಕೆಲವೊಂದನ್ನ ತೀರಾ ಕಟ್ನಿಟ್ಟಾಗೂ ಮಾಡಕ್ ಆಗ್ತಾ ಇರಲಿಲ್ಲ. ಮೇನ್ ಆಗಿ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಆ ಟೈಮಲ್ಲಿ ಮೇನ್ ಪ್ರಾಬ್ಲಮ್ ಆಗೋದು ಮದರ್ಗೆ ಫೀಡಿಂಗ್ ಒಂದು. ಇನ್ನೊಂದು ಸ್ಲೀಪ್ ಡಿಪ್ರವೇಷನ್. ಅದನ್ನ ಸ್ಲೀಪ್ ಡಿಪ್ರವೇಷನ್ ಅನ್ನೋದು ಪ್ರೈಮರಿ ರೀಸನ್ ಫಾರ್ ವೆಯ್ಟ್ ಗೇನ್. ಅಂದರೆ ಆ್ಯಸ್ ಪರ್ ಇದು ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ದೇನು ವೆಯ್ಟ್ ಗೇನ್ ಆಗಿರುತ್ತೆ ಅದು ಫೀಡ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕ್ಯಾಲರಿ ನಾವು ಖರ್ಚು ಮಾಡ್ತೀವಿ. ನ್ಯಾಚುರಲಿ ಬಾಡಿ ಅದನ್ನ ಖರ್ಚು ಮಾಡುತ್ತೆ. ಬಟ್ ಯಾಕೆ ಅಲ್ಲಿ ಮದರ್ಸ್ಗೆ ವೆಯ್ಟ್ ಗೇನ್ ಆಗುತ್ತೆ, ಯಾಕೆ ಕಡಿಮೆ ಮಾಡೋಕ್ಕಾಗಲ್ಲ ಅಂದರೆ 2 ಉದಾಹರಣೆ ಕೊಡ್ಬೋದು ನಾನು ನಿಮಗೆ. ಒಂದು, ಈಗ ಫಾರ್ ಎಕ್ಸಾಂಪಲ್ ಮದರ್, ಈಗ ಕೆಲವೊಬ್ರು ಮಗು ರಾತ್ರಿ ಮಲಗುತ್ತೆ ಕರೆಕ್ಟಾಗಿ, ರಾತ್ರಿ ಬೆಳಗ್ಗೆ ಹೇಳೋ ಮಕ್ಕಳು ಇದ್ದಾರೆ. ಓಕೆ, ಕೆಲವೊಬ್ರು ಮಕ್ಕಳು ರಾತ್ರಿ 2 ಗಂಟೆ ತನಕ ಬಿಗಿನಿಂಗ್ ಹಂಗಿರೋದು ಇಲ್ವಲ್ಲ ಕಿರಣ್ ಸರ್. 2 ಅವರಿಗೆ ಹಾಲು ಕುಡಿಸ್ತಾನೆ ಇರಬೇಕು, ಎದ್ದೇಳ್ತಾನೆ ಇರ್ತಾರೆ. ಅದೇ ತುಂಬಾ ಸ್ಲೀಪ್ ಡಿಪ್ರವೇಷನ್ ಆಗುತ್ತೆ, ಡೀಪ್ ಸ್ಲೀಪ್ ಹೋಗಲ್ಲ ಬಾಡಿ, ರಿಕವರಿ ಆಗಲ್ಲ ಬಾಡಿಗೆ. ಅದ್ರ ಜೊತೆ ಮತ್ತೆ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ನಿದ್ದೆ ಆಗಿಲ್ಲ ಅಂದ್ರೆ ಆ ಕಡೆ ಸ್ಟ್ರೆಸ್ ಆಗುತ್ತೆ, ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಇನ್ ಟರ್ನ್ ಸ್ವಲ್ಪ ಜಾಸ್ತಿ ತಿನ್ನೋ ಥರನೂ ಆಗುತ್ತೆ, ಅಂದರೆ ಗೊತ್ತಿಲ್ಲದೆ ಅದು.